ಹನಿಮೂನ್ಗೆ ಹೋಗಿದ್ರಂತೆ, ಹೌದಾ? ಹೌದು. ಅಲ್ಲೇನಾದ್ರೂ ದುರಂತ ನಡೀತಾ? ಇಲ್ಲ, ಏನು ನಡೀಲಿಲ್ಲ. ಬರ್ತೀನಿ. ಅಲ್ಲ ನರಸಿಂಹ, ಯಜ್ಞಿ ಮನೆಯೊಳಗೆ ಹೋಗ್ತಾ ನಗ್ನಗ್ತಾ ಹೋಗ್ಬೇಕು, ಇಲ್ಲದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ನನಗ್ ನಗು ಬರ್ತಾ ಇಲ್ಲ. ಬರ್ಸ್ಕೋಬೇಕು. ನಾನ್ ನಗಲ್ವ ನೋಡು. ನನಗ್ ಬರಲ್ಲ. ಬರಲ್ವಾ? ನಾನ್ ಬರ್ಸ್ತೀನಿ ಇರು. ಹಾಗಿರ್ಬೇಕು. ಓಕೆ, ಬನ್ನಿ ಬನ್ನಿ. ಆಯ್ತು. ಏನ್ ಹೇಳಿ ಅಂದ್ರೆ ತುಂಬಾ ಸುಸ್ತಾದ ಕಾಣ್ತಾ ಇದ್ದೀರಾ? ರಾತ್ರಿ ನಿದ್ದೆ ಇಲ್ಲ. ಸ್ನಾನ ಮಾಡ್ತೀನಿ ಅತ್ತೆ. ಒಂದ್ ನಿಮಿಷ ಬಾರೇಲಿ, ಒಳಗಡೆ ಆಮೇಲೆ ಹೋಗುವಂತೆ. ಬಾಯ್ಲಿ. ಈ ರಾಗಿಣಿ, ಒಂದ್ ವಾರ ಇರ್ತೀನಿ ಅನ್ಬಿಟ್ಟು ಒಂದೇ ದಿವಸದಲ್ಲಿ ವಾಪಸ್ ಬಂದಿದ್ದೀರಲ್ಲ, ಏನಾಯ್ತು? ಅಯ್ಯೋ, ಅರ್ಜೆಂಟ್ ಆಗಿ ಬರೋಕೆ ಹೆಡ್ ಆಫೀಸ್ ಇಂದ ಫೋನ್ ಬಂತಂತಮ್ಮ. ಅವ್ರು ಮಾಡಕ್ ಬೇರೆ ಏನಾದ್ರೂ ಕೆಲ್ಸ ಇದ್ರೆ ತಾನೆ. ಅದ್ ಸರಿ, ಅಲ್ಲಿ ಏನಾದ್ರೂ ವಿಶೇಷ ನಡೀತಾ? ಹೋದ ತಕ್ಷಣ ಸ್ನಾನ ಮಾಡಿದ್ವಿ. ಆಮೇಲೆ ಹೊಳೆ ಹತ್ರ ಹೋದ್ವಿ. ಅಯ್ಯೋ, ಮುಖ್ಯವಾದ ವಿಷಯಕ್ ಬಾರೆ. ಅಲ್ಲೇನಾದ್ರೂ ನಡೀತಾ? ಏನು ನಡೀಲಿಲ್ಲ. ಏನು ನಡೀಲಿಲ್ವಾ? ಮತ್ತೆ ನಡ್ದಿದ್ದಾದ್ರೂ ಏನೇ? ಮಾವ ಸ್ವೀಟ್ ತಿನ್ನೋದಿನ ಬಿಟ್ಬಿಟ್ಟ. ಸ್ವೀಟ್ ತಿನ್ನೋದು ಬಿಟ್ಬಿಟ್ಟ? ನರಸಿಂಹನಿಗೆ ಶುಗರ್ ಬಂದಿರ್ಬೇಕು. ಓಹ್, ಸೆನ್ಸೇಷನಲ್ ನ್ಯೂಸ್. ಏನತ್ತೆ ಇವತ್ತು ಸ್ಪೆಷಲ್? ಇವತ್ತು ಎಲ್ಲ ಸ್ಪೆಷಲ್ ಹೇಳಿ ಅಂದ್ರೆ. ಹೌದಾ? ಇಲ್ಲಿ ನೋಡಿ, ಇದು ರಾಗಿ ಬಾಲ್, ಶುಗರ್ಗೆ ತುಂಬಾ ಒಳ್ಳೇದು. ಇದು ರಾಗಿ ಹುರಿ ಹಿಟ್ಟು, ಮಂಡ್ಯ ಸ್ಪೆಷಲ್. ಇಲ್ಲಿ ನೋಡಿ, ಇದು ರಾಗಿ ರೊಟ್ಟಿ, ಕೊಳ್ಳೆಗಾಲ ಸ್ಪೆಷಲ್. ಇದು ಸಕ್ಕರೆ ಇಲ್ಲದ ರಾಗಿ ಪಾಯಸ. ನನ್ಗೆ ರಾಗಿ ಆಗೋದಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಇದೆಲ್ಲ ಯಾಕೆ ಮಾಡಿದ್ದು? ನಿಮ್ಗೆ ಶುಗರ್ ಇದೆ ಅಂತಲ್ಲ ಅಳಿ ಅಂದ್ರೆ. ಯಾರು ಹೇಳಿದ್ರು ಹಾಗಂತ? ಅದೇ ಆ ದುರಂತರಾವ್. ನರಸಿಂಹ, ನಿನ್ನ ಹತ್ರ ಒಂದು ಸೆನ್ಸೇಷನಲ್ ನ್ಯೂಸ್ ತಿಳ್ಕೊಬೇಕಾಯ್ತು. ಏನು? ನಿನಗೆ ಶುಗರ್ ಇದೆಯಂತೆ. ಯಾವ ಕಂತ್ರಿ ಕಜ್ಜಿನ ಇದೆ ಹಾಗೆ ಹೇಳಿದ್ದು? ಓಹ್, ಹೈ ಬಿಪಿನೂ ಇದೆ. ಮಿಸ್ಟರ್ ದುರಂತರಾವ್, ನನಗೆ ಶುಗರು ಇಲ್ಲ, ಹೈ ಬಿಪಿನೂ ಇಲ್ಲ. ಲೋ ಬಿಪಿ ಕೂಡ ಇದೆ. ನನ್ ಶುಗರ್ ಇಲ್ಲ, ಹೈ ಬಿಪಿನೂ ಇಲ್ಲ, ಲೋ ಬಿಪಿನೂ ಇಲ್ಲ. ಅಯ್ಯೋ, ಕಳ್ಳನ್ ಮಗ ತಪ್ಸ್ಕೊಂಡ್ಬಿಟ್ಟ. ಎಲ್ಲೋಗ್ತಾನೆ? ಇರ್ಲಿ. ಸರ್ ಸರ್, ಏನ್ ಸರ್ ಹೀಗಾಗೋಯ್ತು? ಯಾಕೆ, ಏನಾಯ್ತು? ನಿಮಗ್ ಶುಗರ್ ಅಂತೆ, ಹೈ ಬಿಪಿ ಅಂತೆ, ಲೋ ಬಿಪಿ ಅಂತೆ. ಯಾರು ಯಾಕೆ ಹೇಳಿದ್ದು? ಆ ದುರಂತರಾವ್ ಸರ್ ಫೋನ್ ಮಾಡಿ ಹೇಳಿದ್ದು. ನೋಡಿ, ಆ ದುರಂತರಾವ್ ಹೇಳಿದ್ದಲ್ಲ ಸುಳ್ಳು. ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನೂ ಇಲ್ಲ. ನನಗೆ ಮೊದ್ಲೇ ಗೊತ್ತಿತ್ತು ಸರ್ ನಿಮಗೆ ಏನು ಇಲ್ಲ ಅಂತ. ಸರ್, ಆಡಿಟರ್ ಆಫೀಸ್ಗೆ ಹೋಗ್ಬರ್ತೀನಿ. ಓಕೆ ಓಕೆ ಓಕೆ. ಯಾಕೆ ಹೇಳ್ತಿದ್ರು ಆರ್ಮುಗಂ? ಏನಾಯ್ತು? ಮತ್ತಾರ ಹೆಂಡತಿ ಆದ್ರೂ ಸತ್ತೋದ್ರ? ನಿಮಗೆ ಹಿಂಗ ಆಗಬಾರ್ದಾಗಿತ್ತು ಸಾ. ಅಯ್ಯೋ, ನನ್ನ ಹೆಂಡತಿ ಗುಂಟ್ಕಲ್ ತರ ಮನೇಲಿ ಹೇಳಲ್ರಿ. ಅದಲ್ಲ ಸರ್, ಮತ್ತೇನೇನ್ರಿ? ನಿಮಗೆ ಶುಗರ್ ಅಂತೆ, ಹೈ ಬಿಪಿ ಅಂತೆ, ಲೋ ಬಿಪಿ ಅಂತೆ. ಯಾರೇ ಹಾಗೆ ಹೇಳಿದ್ದು? ಅದೇ ದುರಂತರಾವ್ ಅವರು ಫೋನ್ ಮಾಡಿ ಹೇಳಿದ್ರು ಸರ್. ಆರ್ಮುಗಂ, ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನು ಇಲ್ಲ. ಓಕೆ, ಇಲ್ಲಿ ನೋಡಿ, ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನು ಇಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನು ಇಲ್ಲ. ಓಕೆ ಓಕೆ ಸರ್. ಸರ್, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ. ಓಕೆ ಓಕೆ. ಹಲೋ ಸರ್, ಇಲ್ಲಿ ನೋಡಿ, ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನು ಇಲ್ಲ. ಓಕೆ ಸರ್, ನಿಮ್ಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನೂ ಇಲ್ಲ. ವೆರಿ ಗುಡ್. ಸಿ ನೋಡ, ನಿನ್ನ ನೆಕ್ಸ್ಟ್ ಮಂತ್ ಇಂದ 100 ರೂಪೀಸ್ ಇನ್ಕ್ರಿಮೆಂಟ್. ಓಕೆ, ನನಗೆ ಶುಗರ್ ಇಲ್ಲ, ಹೈ ಬಿಪಿ ಇಲ್ಲ, ಏನು ಇಲ್ಲ. ವೆರಿ ಗುಡ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಏನ್ರಿ ನರಸಿಂಹ, ಹೀಗಾಗೋಯ್ತು? ಏನಾಗಿದೆ ಸರ್? ಈ ವರ್ಷ ನಮ್ ಕಂಪ್ನಿ ಪ್ರಾಫಿಟ್ ಬಹಳ ಚೆನ್ನಾಗಿದೆಯಲ್ಲ ಸರ್? ಅದಲ್ಲ ರೀ, ನಿಮ್ಗೆ ಶುಗರ್ ಅಂತೆ, ಹೈ ಬಿಪಿ ಅಂತೆ, ಲೋ ಬಿಪಿ ಅಂತೆ. ಯಾರು ಸರ್ ಹಾಗೆ ಹೇಳಿದ್ದು? ಈಗ ತಾನೇ ಯಾರೋ ದುರಂತರಾವ್ ಅಂತ ಫೋನ್ ಮಾಡಿದ್ರು. ಯಾವ್ದಕ್ಕೂ ಚೆಕ್ ಮಾಡಿಸ್ಕೊಳ್ರಿ. ಓ ನರಸಿಂಹ, ಓ ಸೆನ್ಸೇಷನಲ್ ನ್ಯೂಸ್. ಮಟ್ಟಿ ಹಿಡಿದ ನರಸಿಂಹ. ಓ, ದುರಂತ ನಡೀತಾ ಇದೆ, ಕಾಪಾಡಿ. ಇವತ್ತು ನಿಂದ ದುರಂತ ನಡೀತಲೇ. ಎಳ್ನೀರ್ ಎಳ್ನೀರ್ ಕೊಚ್ಚಾಕ್ಬಿಡ್ತೀನ ಇವತ್ತು. ದುರಂತ ನಡೆಯೋ ತಪ್ತು. ಬಂದ್ಬಿಟ್ರೆ
ನೋಡಮ್ಮ ಅಯ್ಯೋ ನಿನ್ ಗಂಡಗ ಹೈ ಬಿ ಪಿ ಇದೆ ಅಂತ ಹೇಳಿದ್ನಲ್ಲ, ನಿಜ ಆಯ್ತು. ನೋಡು ಮಾವ, ಏನಾಯ್ತು ಮಾವ ನಿನ್ಗೆ? ಶುಗರ್ ಜೊತೆ ಹೈ ಬಿಪಿನೂ ಬಂದ್ಬಿಡ್ತಾ? ನಮ್ಮನೆ ಎದುರೇ ಬಂದ್ಬಿಟ್ಟಿದ್ದೀನ. ನಿನ್ ಕಾರ್ ಎಲ್ಲಿ ಮಾವ? ಅಯ್ಯೋ, ರಸ್ತೆ ಮಧ್ಯನೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಹಾ, ಮಾವಂಗ್ ನಿಜವಾಗ್ಲೂ ಎಲ್ಲ ಬಂದ್ಬಿಟ್ಟಿದೆ. ಕರ್ಮ ಕರ್ಮ. ಎಕ್ಸೈಟ್ ಆಗ್ಬಿಡಿ, ರಿಪೋರ್ಟ್ ಬರುತ್ತೆ. ಹ್ಞೂ ಹೇಳಿ, ನಿಮ್ಗೆ ಆಗಾಗ ದೇಹ ಬೇವರುತ್ತಾ? ಬಿಸಿಲು ಸುತ್ತಾಗೆಲ್ಲ ಬೆವರುತ್ತೆ ಡಾಕ್ಟರ್. ಬಿಸಿಲೇ ಸುತ್ತಾಡ್ರೆ ಎಲ್ರಿಗೂ ಬೇರುತ್ತೆ ರೀ. ಹ್ಞೂ ಹೇಳಿ, ನಿಮ್ಗೆ ಆಗಾಗ ಪಿಸ್ ಹೊಡಿಬೇಕು ಅನ್ಸುತ್ತಾ? ಜಾಸ್ತಿ ನೀರು ಕುಡ್ದಾಗೆಲ್ಲ ಅನ್ಸುತ್ತೆ ಡಾಕ್ಟರ್. ಜಾಸ್ತಿ ನೀರು ಕುಡಿದ್ರೆ ನೆಟ್ಟಿಗಿರೋರ್ಗು ಪಿಸ್ ಹೊಡಿಬೇಕು ಅನ್ಸುತ್ತೆ ರೀ. ಹ್ಞೂ ಹೇಳಿ, ನಿಮ್ಗೆ ಆಗಾಗ ಹಶ್ವಾಗತ್ತಾ? ಬೆಳಿಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ರಾತ್ರಿ ಒಂದ್ಸಾರಿ ಹಸುವಾಗುತ್ತೆ ಡಾಕ್ಟರ್. 3 ಸರಿ ಹಶ್ವಾಗೋದು ನಿಮ್ಗೆ ಒಬ್ರಿಗೆ ಅಲ್ಲ ರೀ, ಪ್ರಪಂಚದಲ್ಲಿ ಎಲ್ಲಾ ಬಡ್ಡಿ ಮಕ್ಕಳಿಗಾಗತ್ತ. ಡಾಕ್ಟ್ರೆ ಟೆನ್ಷನ್ ಮಾಡ್ಕೋಬೇಡಿ, ಬಿಪಿ ಜಾಸ್ತಿ ಆಗ್ಬಿಡುತ್ತೆ. ರಿಪೋರ್ಟ್ಸ್ ತರ್ತೀನಿ ಡಾಕ್ಟರ್. ಥ್ಯಾಂಕ್ ಯು. ಹ್ಞೂ ಹೇಳಿ, ನಿಮ್ಗೆ ಆಗಾಗ ತಲೆ ಸುತ್ತ ಬರುತ್ತಾ? ಊಟ ಮಾಡದೇ ಇದ್ದಾಗೆಲ್ಲ ತಲೆ ಸುತ್ತು ಬರುತ್ತೆ ಡಾಕ್ಟರ್. ಊಟ ಮಾಡ್ದೈತೆ ನಿಮ್ಗೊಬ್ರಿಗೆ ಅಲ್ಲ ರೀ, ಸ್ವರ್ಗದಲ್ಲಿರೋ ನಿಮ್ ತಾತನ್ಗೂ ತಲೆ ಸುತ್ತ ಬರುತ್ತೆ. ಡಾಕ್ಟರ್ ಎಮೋಷನಲ್ ಆಗ್ಬೇಡಿ, ಆಸ್ತಮಾ ಜಾಸ್ತಿ ಆಗುತ್ತೆ. ಡಾಕ್ಟರ್ ರಿಪೋರ್ಟ್ ಎಲ್ಲ ಸರಿ ಇದೆ. ಶುಗರ್ ಇಲ್ಲ, ಶಾಲ್ಟ್ ಇಲ್ಲ, ಬಿಪಿ ಇಲ್ಲ, ಪಿಪಿ ಇಲ್ಲ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ನೀರು ಕುಡಿಬೇಕು, ಸ್ವಲ್ಪ ರೆಸ್ಟ್ ತಗೊಳ್ಳಿ ಡಾಕ್ಟರ್. ಏನ್ ಸರ್ ಆ ದುರಂತರ ಯಾವ್ದು ನ್ಯೂಸೆನ್ಸ್? ಹೌದ್ರಿ, ಅವ್ನು ಬಹಳ ಅತಿ ಆಯ್ತು. ಆ ಬುಡ್ಡ ನನ್ ಕೈ ಸಿಗ್ಲಿ ಕಚ ಅಂತ ಕೈಮ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ ಸರ್, ಅವನು ಹೇಳಿದ್ದು ಒಂಥರ ಒಳ್ಳೇದೇ ಆಗೋಯ್ತು. ನಿಮಗೆ ಈ ಶುಗರು, ಹೈ ಬಿಪಿ, ಲೋ ಬಿಪಿ ಯಾವ್ದು ಇಲ್ಲ ಅಂತ 100% ಕನ್ಫರ್ಮ್ ಆಗೋಯ್ತಲ್ಲ. ಎಸ್ ಯು ಆರ್ ರೈಟ್. ಸತ್ಯಮೂರ್ತಿ, ನಿಮ್ಗೆ ಯಾವ್ದಾದ್ರು ಆಯುರ್ವೇದಿಕ್ ಪಂಡಿತ್ ಗುರ್ತಿದಾರಾ? ಯಾಕೆ ಸರ್, ಏನಾದ್ರೂ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಏನಿಲ್ಲ, ಐ ಆಮ್ ಕ್ವೈಟ್ ಆಲ್ ರೈಟ್. ಆದ್ರೆ ಸ್ವಲ್ಪ ನರ ದೌರ್ಬಲ್ಯ ಸರ್. ಯಾವ ನರ ಸರ್? ರೀ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ, ಅದನ್ನ ಬಿಟ್ಟು ಬೇರೆ ಏನೇನ ಕೇಳ್ಬೇಡಿ. ಐ ಆಮ್ ಸಾರಿ ಸರ್, ನನಗೆ ಈ ಆಯುರ್ವೇದಿಕ್ ಪಂಡಿತರು ಯಾರು ಗೊತ್ತಿಲ್ಲ. ಒಬ್ಬ ನಾಟಿ ಔಷಧಿ ಕೊಡೋನು ಮಾತ್ರ ಗೊತ್ತಿದ್ದಾನೆ. ನನಗೂ ನರ ದೌರ್ಬಲ್ಯ ಆದಾಗ ನಾನು ಅವ್ರ ಹತ್ರನೇ ಹೊಡ್ತಿದ್ದೆ ಸರ್. ನಿಮಗೂ ನರ ದೌರ್ಬಲ್ಯ? ವೆರಿ ಗುಡ್ ವೆರಿ ಗುಡ್. ಆ ಡಾಕ್ಟರ್ ಹೆಸರೇನು? ಡಾಕ್ಟರ್ ರಹಮತುಲ್ಲಾ ಅಂತ. ಎಲ್ಲಿ ಸಿಗ್ತಾರೆ? ಪ್ಯಾಲೇಸ್. ಇದೇನ್ರಿ ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಸ್ಲಮ್ಮಿ ಕರ್ಕೊಂಡ್ ಬರ್ತಿದ್ದೀರಲ್ರಿ? ಆಕ್ಚುಲಿ ಇದು ಪ್ಯಾಲೇಸಿಗೆ ಸೇರಿದ್ದೆ ಸ್ಲಮ್. ಹೌದು ಸರ್, ಪ್ಯಾಲೇಸಿಗೆ ಸೇರಿ ಜಾಗದಲ್ಲೇ ಈ ಸ್ಲಮ್ ಹುಟ್ಟಿರೋದು. ಅದಕ್ಕೆ ಈ ಜಾಗಕ್ಕೆ ಪ್ಯಾಲೇಸ್ ಸ್ಲಮ್ ಅಂತಾನೆ ಹೆಸರು. ಬನ್ನಿ ಸರ್, ಬನ್ನಿ ಸರ್. ಡಾಕ್ಟರ್ ರೆಹಮತುಲ್ಲಾ ಅಂದ್ರೆ ಇವರೇ ಸರ್. ಡಾಕ್ಟ್ರೆ, ಕೈ ನಡೆದಾಯ್ತು ಬಂದೆ, ಔಷಧಿ ಕೊಟ್ರಿ, ತಿಂದ್ಮೇಲೆ ಕೈನೇ ಬಿದ್ದೋಯ್ತು. ಅಚ್ಚ ಓನಾರೇ ಬೇಟ, ನಮ್ದು ಔಷಧಿ ಕೊಟ್ಟ ಮೇಲೆ ಮೊದ್ಲು ಕೆಳಗೆ ಬೀಳ್ತದೆ, ಆಮೇಲೆ ಮೇಲೆ ಹೇಳ್ತದೆ. ಲೇವ ಪೈಸಾ ಬಿದ್ದಿರೋ ಕೈ ಎದ್ಮೇಲೆ ಕೊಡ್ತೀನಿ ಭಯ್ಯ. ಥ್ಯಾಂಕ್ ಯು ಭಯ್ಯ. ನಮಸ್ಕಾರ ರೆಹಮತುಲ್ಲಾ ಸಾಬ್. ಓಹೋ ಸತ್ಯಮಯ್ಯ, ಆವೋನಾ. ಬನ್ನಿ ಬನ್ನಿ ಸರ್, ಬನ್ನಿ. ನಮಸ್ಕಾರ ರೆಹಮತುಲ್ಲಾ ಸಾಹೇಬ್ರಿಗೆ. ಇಂಜಿನ್ ಖರಾಬು. ಅಯ್ಯಯ್ಯ, ಖರಾಬ್ ಹಮ್ಕೂ ನೈ ಸಾಬ್, ಇನ್ಕೋ. ಇವರು ನಮ್ಮ ಬಾಸ್, ಆಫೀಸ್ ಬಾಸ್. ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅದು ನಂಗೆ ನಿನ್ನೆಯಿಂದ ನಮ್ ನಾಯಿಗೆ ವಾಂತಿ ಭೇದಿ ಆಗ್ತಾ ಇದೆ, ಏನು ಔಷಧಿ ಕೊಡಿ ಡಾಕ್ಟ್ರೆ. ಏ ಪಾಗಲ್, ಪೈಲೆ ಆದ್ಮಿ ಆದ್ಮೆ ಕುತ್ತ. ಸತ್ಯಮೂರ್ತಿ ಸರ್, ಇವ್ರ ನಾಯಿ ಡಾಕ್ಟ್ರ ಇಲ್ಲ ಮನುಷ್ಯ ಡಾಕ್ಟ್ರ? ಪ್ರಾಣ ಇರೋ ಎಲ್ಲಾ ಪ್ರಾಣಿಗಳಿಗೂ ಔಷಧಿ ಕೊಡ್ತಾರೆ ಅದಕ್ಕೂ ಸರಿಯಾದ ಔಷಧಿ ಕೊಡ್ತಾರ ಸರ್? ಈ ವಯಸ್ಸಲ್ಲೂ ಇವನಿಗೊಂದು ಮಗು ಹುಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಹೇಗಿರ್ಬೇಕು ಸರ್. ಸರಿ ಡಾಕ್ಟರ್, ಆಮೇಲೆ ಕರ್ಕೊಂಡ್ ಬರ್ತೀನಿ. ಅರೇ ಬಾಬು, ನಿಮ್ದಕ್ಕೆ ಶರಮ ಆದ್ರೆ ನಮ್ದಕ್ಕೆ ಕಿವಿಗೆ ಬೋಲೋ. ಇತ್ನಾಚ್ ಅರೆ
ಸತ್ಯ ಭಯ HOTC ಪ್ರಾಬ್ಲಮ್. ಏನಾದ್ರೂ ಮಾಡಿ ಸರ್. ಅರೆ ಬಾಬು, ಓಡೋ ಕುದುರೆ ಮಲಗೋದು, ಮಲಗೋ ಕುದುರೆ ಓಡೋದು, ಇದೆಲ್ಲ ಮಾಮೂಲಿ ಮ್ಯಾಟರ್. हमारे पास इसके स्पेशल दवा है. बुस बुस पाउडर. बुस बुस ಮೂಸಿದ್ರೆ ಇಷ್ಟೊಂದು ಕಿಕ್ ಹೊಡಿಬೇಕಾದ್ರೆ ಇನ್ ತಿಂದ್ರೆ ಇನ್ನೆಷ್ಟು ಕಿಕ್ ಹೊಡಿಬಹುದು. ರಾಮತ್ತುಲ್ಲಾ ತೆರ ಜಯ ಹೋ. ಯಾಕೆ ಉರುಳಾಡ್ತಾ ಇದೀಯಾ? ಸಂತೋಷಕ್ಕೆ. ಸಂತೋಷಕ್ಕ? ಈ ಉರುಳಾಡೋದ್ರಲ್ಲಿ ಒಂಥರ ಸಂತೋಷ ಇರುತ್ತೆ. ಬಾ ಇಬ್ರು ಸರಿ ಉರುಳಾಡೋಣ. ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದ್ ಲೋಟ ಕಾಫಿನ ತಗೊಂಬಾ. ಮಲಗೋ ಹೊತ್ತಲ್ಲಿ ಕಾಫಿನಾ? ತಗೊಂಬಾ ಹೇಳ್ತೀನಿ. ಹೋಗು ಹೋಗು. ಸರಿ ಬಿಡಿ. ಇನ್ನ ಡಿಲೇ ಮಾಡಬಾರ್ದು. ಮಲಗೋ ಹೊತ್ತಲ್ಲಿ ಕಾಫಿ ಬೇಕಂತೆ. ಊರವ್ರದೆಲ್ಲ ಒಂದ್ ಟೇಸ್ಟ್ ಆದ್ರೆ ನಮ್ಮ ಮಾವಂದೇ ಒಂದ್ ಟೇಸ್ಟ್. ಇದು ಮುಖ ದಪ್ಪ ಆಗ್ಬಿಟ್ಟಿದೆ, ಕೈಕಾಲು ದಪ್ಪ ಆಗ್ಬಿಟ್ಟಿದೆ, ಎಲ್ಲಾ ದಪ್ಪ ಆಗ್ಬಿಟ್ಟಿದೆ. ಜೊತೆಗೆ ಧ್ವನಿನೂ ದಪ್ಪ ಆಗ್ಬಿಟ್ಟಿದೆ. ಅಯ್ಯೋ ಅಮ್ಮ, ನಾನ್ ಹೋಗಿ ಮಲ್ಕೋತೀನಮ್ಮ. ನನಗೆ ಗಿಡಿ ಬರ್ತಾ ಇದೆ. ಬಾಗಿಡಿ, ನಿನ್ನನ್ನಿವತ್ತು ಕೋಳೆ ಪಿಳ್ಳಿ ಅಮಕ್ದಂಗೆ ಅಮುಕ್ ಬಿಡ್ತೀನಿ. ದಪ್ಪ ಆಗಿರೋದು ನೋಡಿ ಏನಾದ್ರೂ ಹೆದರ್ಕೊಂಡು ಓಡೋಗ್ಬಿಟ್ರೆ ಕರೆಕ್ಟ್ ಲೈಟ್ ಆಫ್ ಮಾಡಿ ಹಾಕ್ಬಿಡ್ತೀನಿ. ಆಫ್ ಮಾಡಿ ಕತ್ಲಲ್ಲಿ ಕಬಡ್ಡಿ ಆಡ್ಬಿಡ್ತೀನಿ. ಮಾವ, ಎಲ್ಲಿದ್ಯಾ ಮಾವ? ಎಲ್ಲಿದ್ದೀನಿ ಬಾ ನನ್ನ ನರಗಿಡಿ. ಏ ಕಳ್ಳ ಮಾವ, ನೀನ್ ಧ್ವನಿ ಬದಲಾಯಿಸಿ ಮಾತಾಡ್ಬಿಟ್ರೆ ಭಯ ಪಡ್ತೀನಿ ನಿಂತ್ಕೊಂಡ್ಯಾ? ಎಲ್ಲಿದ್ಯಾ ಮಾವ? ಬಾ ನರಗಿಡಿ. ಯಾರೋ ನೀನು? ಏಯ್, ನಾನು ಕಡೆ ನಿನ್ ಗಂಡ ನರಸಿಂಹ. ನೀ ನನ್ ಗಂಡ ಅಲ್ಲ, ನನ್ ಗಂಡ ಇಷ್ಟ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಅಪಚಾರ ಅಪಚಾರ. ಬಿಡು, ನನ್ ಶೀಲ ಹಾಳ್ ಮಾಡ್ಬೇಡ. ಇಲ್ಲ ಹಾಳು ಮಾಡ್ಬೇಡ ಅಂತೀಯ. ನಾನು ನಿನ್ ಗಂಡ ಕಡೆ ಚಿನ್ನ. ಗಂಡನಿಗೆ ಬೇಜಾರು ಮಾಡಬಾರ್ದು. ಬೇಡ. ನಾನು ಕಳ್ಳ ಅಲ್ಲ ಕಡೆ ನಿನ್ ಗಂಡ. ಅಯ್ಯೋ ಅಬ್ಬಾ, ಕಳ್ಳನ್ ಕತೆ ಮುಗೀತು ಅಂತ ಕಾಣುತ್ತೆ. ಎಲ್ಲಿ ಲೈಟು? ಇರು, ನಾನ್ ಲೈಟ್ ಹಾಕ್ತೀನಿ. ಹಾಕ್ ನೋಡಕ್ಕ. ಅತ್ತೆ ಬುಸ್, ನಾನು ನಿಮ್ಮ ಒಳೆಯ ಬುಸ್ ನರಸಿಂಹ ಬುಸ್. ಬುಸ್ ಇದೇ ನಳಿ ಅಂದ್ರೆ ಏನಾಯ್ತು ನಿಮ್ಗೆ? ಯಾಕ್ ಬುಸ್ ಬುಸ್ ಅಂತ ಇದ್ದೀರಾ? ಬುಸ್, ಆ ರಹಮತುಲ್ಲಾ ಬುಸ್ ಅವನು ಬುಸ್ ಬುಸ್ ಪೌಡರ್ ತಿಂದೆ ಬುಸ್. ಅಲರ್ಜಿ ಆಗೋಯ್ತು ಬುಸ್. ಬುಸ್ ಬುಸಾ? ಬುಸ್ 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 ಬುಸ್